ಯಳಂದೂರು ಎವಿಎಸ್ಎಸ್ ಸಹಕಾರ ಸಂಘದ ತತ್ವ ಉದ್ದೇಶಗಳನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿರವರು ತಿಳಿಸಿದರು. ಯಳಂದೂರು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ನಡೆಸಲಾಯಿತು. ಸಭೆಯನ್ನು ಟಿ. ನರಸೀಪುರ ನಳಂದ ಬೌದ್ಧ ವಿಹಾರದ ಪರಮ ಪೂಜ್ಯ ಬೋಧಿರತ್ನ ಬಂತೇಜಿರವರು ಹಾಗೂ ಶಾಸಕ ಎಆರ್ ಕೃಷ್ಣಮೂರ್ತಿರವರು ಹಾಗೂ ಸಂಘದ ಪ್ರಮುಖರು ಉದ್ಘಾಟನೆ ಮಾಡಿದರು. ಶಿಕ್ಷಕಿ ಮಹದೇವಮ್ಮರವರು ಎವಿಎಸ್ಎಸ್ ಸಹಕಾರ ಸಂಘದ ವಾರ್ಷಿಕ ವರದಿಯನ್ನು ಸಲ್ಲಿಸಿದರು. ಸಹಕಾರ ಸಂಘದಲ್ಲಿ 1000 ಸದಸ್ಯರನ್ನು ಒಳಗೊಂಡಿದ್ದು, ವಾರ್ಷಿಕ ಆದಾಯದಲ್ಲಿ ಷೇರು ಬಂಡವಾಳ 26 ಲಕ್ಷ ಸಾಲ ನೀಡಿರುವುದು, 65 ಲಕ್ಷ ರುಗಳು ಚಲಾವಣೆಯಾಗುತ್ತಿದೆ. ಸಂಘದ ಆರ್ಥಿಕ ವ್ಯವಸ್ಥೆಗೆ ಸಹಕರಿಸಿದ ಸರ್ವ ಸದಸ್ಯರಿಗೂ ಅಭಿನಂದನೆ ತಿಳಿಸಿದರು. ಶಾಸಕ ಎಆರ್ ಕೃಷ್ಣಮೂರ್ತಿರವರು ಮಾತನಾಡಿ, ಸರ್ಕಾರದ ಸವಲತ್ತುಗಳ ಜೊತೆ ಹಲವು ವಿವಿಧೋದ್ದೇಶ ಸಹಕಾರ ಸಂಘಗಳು ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದೆ. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಡೆಸುತ್ತಿರುವ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘವು ಮೊಟ್ಟ ಮೊದಲು ಟಿ. ನರಸೀಪುರದಲ್ಲಿ 2012ರಲ್ಲಿ ಪ್ರಾರಂಭವಾಯಿತು. ಅಂದಿನಿಂದ ಇಲ್ಲಿಯವರೆಗೂ ಸಹಕಾರ ಸಂಘವನ್ನು ಬೆಳೆಸಿರುವ ಸರ್ವ ಸದಸ್ಯರಿಗೂ ಅಭಿನಂದನೆಗಳು. ಸಂಘದ ಸಹಕಾರ ಸಂಘದಲ್ಲಿ ಆರ್ಥಿಕ ಚಟುವಟಿಕೆಗಳ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಂಕಷ್ಟದಲ್ಲಿರುವ ಸಂಘದ ಸದಸ್ಯರಿಗೆ ನೆರವು ಸೇರಿ ಹಲವು ಕಾರ್ಯಗಳನ್ನು ರೂಪಿಸಬೇಕು. ಸಮುದಾಯಗಳು ಆರ್ಥಿಕವಾಗಿ ಸಬಲರಾಗಲು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇರುವ ಎವಿಎಸ್ಎಸ್ ಈ ತರಹದ ಸಹಕಾರ ಸಂಘಗಳನ್ನು ಉತ್ತೇಜನಗೊಳಿಸಬೇಕು. ಈ ರೀತಿ ಪ್ರತಿ ಹಂತದಲ್ಲೂ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಹಕಾರ ಸಂಘಗಳು ಸ್ಥಾಪಿತಗೊಂಡರೆ ರಾಜ್ಯದಲ್ಲೇ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಬ್ಯಾಂಕ್ ಸ್ಥಾಪನೆ ಮಾಡಬೇಕು ಎಂದು ವ್ಯಕ್ತಪಡಿಸಿದರು. ಶೋಷಿತ ಸಮುದಾಯದವರು, ಎಸ್ಸಿ ಎಸ್ಟಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಹಕಾರ ಸಂಘಕ್ಕೆ ಷೇರುದಾರರಾಗಬೇಕೆಂದು ತಿಳಿಸಿದರು. ಸಮುದಾಯದ ಎಲ್ಲ ನಾಯಕರು ಪಕ್ಷ ಭೇದ ಮರೆತು ಸಮುದಾಯಕ್ಕಾಗಿ ಒಗ್ಗಟ್ಟಾಗಬೇಕೆಂದು ಮನವಿ ಮಾಡಿದರು. ವರದಿ ಅನಿಲ್ ಕುಮಾರ್, ಗುಳಿಪುರ. ಸುಮಾರು 7,15,000ರಿಂದ ಪ್ರಾರಂಭವಾಗಿ ಸುಮಾರು 417 ಸದಸ್ಯರಿಂದ ನೋಂದಣಿ ಪಡೆದಂತಹ ಇವರು ಸಹಕಾರ ಸಂಘ ಇವತ್ತು ರಾಜ್ಯದಲ್ಲಿ ಒಟ್ಟು 28 ಶಾಖೆಗಳು ಪ್ರಾರಂಭವಾಗಿದೆ. 27,000 ಸದಸ್ಯರು ಈಗಾಗಲೇ ನೋಂದಾಯಿಸಲಾಗಿದೆ. 11 ವರ್ಷ ಕಳೆದಿದ್ದೇವೆ. ಸುಮಾರು 17 ಕೋಟಿ ರೂಪಾಯಿ